ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPSG ಕಾಲೋನಿ ಕುಕ್ಕಟ್ಪಲ್ಲಿನಲ್ಲಿ ಅವೈಲಬಲ್ ಆಗಿರ್ತೀನಿ. ಹಾಗಾದರೆ ಇವತ್ತಿನ ಹೆಚ್ಚು ಮಕ್ಕಳಲ್ಲಿ ನೋಡಿಕೊಂಡ್ರೆ ಮೂತ್ರ ಮಾಡುವ ಹತ್ರ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ಗಮನಿಸ್ತಾ ಇರ್ತೀವಿ. ಆ್ಯಕ್ಚುಲಿ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಚಿಕ್ಕ ಮಕ್ಕಳಿಗೆ ಯಾಕೆ ಬರುತ್ತೆ ಅಂತ ನೋಡಿಕೊಂಡ್ರೆ, ಅಬ್ಸರ್ವ್ ಮಾಡಿದ್ರೆ ಚರ್ಮ ಮಕ್ಕಳಲ್ಲಿ ಮುಂದೆ ಇರುವ ಚರ್ಮ ಏನಿದೆಯೋ ಅದು ಹಿಂದಕ್ಕೆ ಹೋಗದೆ ಅಡ್ಡ ಬರೋದ್ರಿಂದ ಮೂತ್ರವನ್ನೋದು ಅಲ್ಲೇ ಸ್ಟಕ್ ಆಗೋಗಿ ಮೂತ್ರ ಪಾಸ್ ಮಾಡಿದರೂ ಒಂದು ಬಲೂನ್ ರೀತಿ ಮುಂದೆ ಊದ್ಕೊಳ್ತಿರುತ್ತೆ. ಸೊ ಅವರು ಮೂತ್ರ ಮಾಡಿದಾಗ ಈ ರೀತಿ ಬಲೂನ್ ರೀತಿ ಹುಬ್ಬಿದ ಮೇಲೇ ಮತ್ತೆ ಡ್ರಾಪ್ ಬೈ ಡ್ರಾಪ್ ಆಗಿ ಮೂತ್ರ ಹೊರ ಬರುತ್ತಿರುತ್ತೆ. ಸೊ ಈ ರೀತಿ ರಿಕರೆಂಟ್ ಆಗಿ ಹುಟ್ಟಿದಾಗ್ಲಿಂದನೂ ಇರೋದ್ರಿಂದ ಏನಾಗುತ್ತಂದ್ರೆ ಈ ಮೂತ್ರ ಇನ್ಫೆಕ್ಷನ್ಸ್ ಆಗಿ ಮತ್ತೆ ರಿಟರ್ನ್ ಬ್ಯಾಕ್ ಹೋಗಿ ಅದರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅನ್ನೋದು ಆಗ್ತಿರುತ್ತೆ. ಸೊ ಚಿಕ್ಕ ಮಕ್ಕಳಲ್ಲಿ ನೋಡ್ಕೊಂಡ್ರೆ ಯೂರಿನರಿ ಟ್ರ್ಯಾಕ್ಟ್ ರಿಕರೆನ್ಸ್ ಇನ್ಫೆಕ್ಷನ್ಸ್ ಬರೋದ್ರಿಂದ ಫೀವರ್ ಬರೋದು, ಚಳಿ ಜ್ವರ ಬರೋದು, ಅಲ್ಲಿ ಮೂತ್ರ ಮಾಡುವ ಜಾಗದಲ್ಲಿ ವಿಪರೀತ ನೋವು, ಉರಿ ಬರೋದು, ಪ್ಲಸ್ ಹಿಸ್ಕಿಕೊಂಡಿರೋ ರೀತಿ ಇಚಿಂಗ್ ಬರೋದು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ನ ನಾವು ನೋಡ್ತಿರ್ತೀವಿ. ಇದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲೇ ನಾವು ಗಮನಿಸ್ತಾ ಇರ್ತೀವಿ. ಈ ಸ್ಟೇಜ್ನಲ್ಲಿ ನಾವು ಕೇರ್ ತಗೊಳ್ಳದೆ ಹೋದರೆ ಹೀಗೆ ಕಂಟಿನ್ಯೂ ಆಗೋದ್ರೆ ಅವರಿಗೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋದ್ರಿಂದ ತುಂಬ ಕಷ್ಟಗಳು ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಏಜ್ ಬಂದಾಗ ನೋಡಿಕೊಂಡ್ರೆ ಆ ಚರ್ಮವು ಒಳಗಿರುವ ಸ್ಕಿನ್ ಏನಿದೆಯೋ, ಗ್ಲ್ಯಾನ್ಸ್ ಅಂತೀವಲ್ಲ, ಅದನ್ನು ಅಂಟಿಕೊಳ್ಳೋದಾಗ್ತಿರುತ್ತೆ. ನಾವು ಜಸ್ಟ್ ಆಗಿ ನೋಡಿಕೊಂಡ್ರೆ ಪೆನಿಸ್ ಮುಂದೆ ಇರುವ ಚರ್ಮ ನೋಡಿಕೊಂಡ್ರೆ ಚಿಕ್ಕ ಮಕ್ಕಳಲ್ಲಿ ಗಮನಿಸಿದ್ರೆ ಈ ರೀತಿ ಪೆನಿಸ್ ಇರುತ್ತೆ, ಅದರ ಮೇಲೆ ಚರ್ಮ ಅನ್ನೋದು ಈ ರೀತಿಯಾಗಿರುತ್ತೆ, ಕೆಳಗಿರುವ ಚರ್ಮ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಈ ಪಿನ್ ಪಾಯಿಂಟ್ ಏನಾಗುತ್ತಂದರೆ ಈ ಚರ್ಮ ಅನ್ನೋದು ಚೆನ್ನಾಗಿ ಕ್ಲೋಸ್ ಆಗೋಗಿ ಜಸ್ಟ್ ಹೋಲ್ ಮಾತ್ರವೇ ಕಾಣಿಸ್ತಿರುತ್ತೆ. ಸೊ ಮೂತ್ರ ಮಾಡಿದಾಗ ಏನಾಗುತ್ತೆ ಅಂದರೆ ಮೂತ್ರ ಈ ಚಿಕ್ಕ ಹೋಲ್ನಿಂದ ಹೊರ ಬರಬೇಕಾಗುತ್ತೆ. ಮೂತ್ರ ಇಲ್ಲಿ ಫಸ್ಟ್ ಫಿಲಪ್ ಆಗೋಗಿ ಇದೊಂದು ಬಲೂನ್ ರೀತಿ ಉಬ್ಬುತ್ತೆ. ಬಲೂನ್ ರೀತಿ ಉಬ್ಬಿ ಅದರೊಳಗೆ ಚಿಕ್ಕ 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 ರೀತಿ ಸುರಿಯೋದು, ಆನಂತರ ಸಂಪೂರ್ಣ ಸುರಿದ ಮೇಲೆ ಈ ಬಲೂನ್ ನಾರ್ಮಲ್ ಆಗೋಗೋದು ಆಗ್ತಿರುತ್ತೆ. ಸೊ ಇದರಿಂದ ಏನಾಗುತ್ತಂದರೆ ಈ ಮೂತ್ರ ಅನ್ನೋದು ಇಲ್ಲಿ ಸಹ ಆಚೆ ಬರೋದಾಗ್ತಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಸ್ಮೆಗ್ಮಾ ಅನ್ನೋದು ತಯಾರಾಗ್ತಿರುತ್ತೆ. ಈ ಸ್ಮೆಗ್ಮಾ ಅನ್ನೋದು ಜಸ್ಟ್ ನಮಗೆ ಹೇಗೆ ಬೆವರು ಬರುತ್ತೋ ಹಾಗೆ ಈ ಏರಿಯಲ್ಲಿ ಅಂದರೆ ಡೆಡ್ ಸ್ಕಿನ್ಸ್ ಅನ್ನೋ ಹಾಗೆ ಅಲ್ಲಿ ಸ್ಮೆಗ್ಮಾ ಬರ್ತಿರುತ್ತೆ. ಈ ಸ್ಮೆಗ್ಮಾ ಅನ್ನೋದು ನಮಗೆ ಹೊರ ಹಾಕಬೇಕು. ನಾವು ಯಾವಾಗ ಹಿಂದಕ್ಕೆ ಎಳೆದು ಕ್ಲೀನ್ ಮಾಡೋದ್ರೇ ಸ್ಮೆಗ್ಮಾ ಅನ್ನೋದು ಕ್ಲಿಯರ್ ಆಗುತ್ತೆ. ಈ ಚಿಕ್ಕ ಮಕ್ಕಳಲ್ಲಿ ಈ ಪಿನ್ ಪಾಯಿಂಟ್ ಕ್ರಿಯೇಟ್ ಆಗಿರೋದ್ರಿಂದ ಕ್ಲೀನಿಂಗ್ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಕ್ಲೀನಿಂಗ್ ಮಾಡೋಕೆ ಬಿಡಲ್ಲ ಅದು. ಒಂದು ವೇಳೆ ಹಿಂದಕ್ಕೆ ಎಳೆದಾಗ ಪೇಯ್ನ್ ಬರೋದಾಗಲಿ, ಬೈದಿಂದ ನಾವು ಹಿಂದಕ್ಕೆ ಮಾಡದೇ ಬಿಡ್ತೀವಿ. ಈ ಸ್ಮೆಗ್ಮಾ ಏನಿದೆಯೋ ಅದು ಅದರಲ್ಲೇ ಉಳ್ಕೊಂಡು ಒಂದು ಹಾರ್ಡ್ ಕ್ರಿಸ್ಟಲ್ ರೀತಿ ಸ್ಟೋನ್ ರೀತಿ ಫಾರ್ಮ್ ಆಗೋಗುತ್ತೆ. ಈ ಸ್ಟೋನ್ ರೀತಿ ಫಾರ್ಮ್ ಆಗಿ ಸಂಪೂರ್ಣ ಇಲ್ಲೇ ಇದ್ಬಿಡುತ್ತೆ. ಅಲ್ಲೇ ಉಳ್ಕೊಳ್ಳೋದಲ್ಲದೆ ಮೆತ್ತಗೆ ಈ ಚರ್ಮನ ಇಲ್ಲಿಗೆ ಅಂಟಿಕೊಳ್ಳೋಕೆ ಸ್ಟಾರ್ಟ್ ಆಗೋಗುತ್ತೆ. ಸೊ ಗಟ್ಟಿಯಾಗಿ ಅಡೇಷನ್ಸ್ ಆಗ್ತಿರುತ್ತೆ. ಈ ಕ್ರಿಸ್ಟಲ್ಸ್ ನೋಡೋದಕ್ಕೆ ಒಂದೊಂದು ಸಾರಿ ಸ್ವೆಲ್ಲಿಂಗ್ ರೀತಿ, ಒಂದು ಸಿಸ್ಟ್ ರೀತಿ ಅಬ್ಸರ್ವ್ ಮಾಡ್ತಿರ್ತೀವಿ. ಅಷ್ಟೇ ಅಲ್ಲದೆ ಒತ್ತಿದ್ರೆ, ಅಂದರೆ ಗಟ್ಟಿಯಾಗಿ ಒತ್ತಿದ್ರೆ ಒಂದು ಗುಣಿ ರೀತಿ ಇರುತ್ತೆ. ಇವತ್ತೊಂದು 2 years ಕಿಡ್ನ ನೋಡಿದೆ. 2 years ಕಿಡ್ನ ನೋಡ್ತಿದ್ರೆ ಇದು ಹುಟ್ಟಿದಾಗ್ಲಿಂದಲೂ ಹಾಗೆ ಇರೋದ್ರಿಂದ, ಚರ್ಮ ಅನ್ನೋದು ಟೈಟ್ ಆಗಿರೋದ್ರಿಂದ ಈ ಸ್ಮೆಗ್ಮಾ ಅನ್ನೋದು ಅಲ್ಲೇ ಒಳಗಿದ್ಬಿಟ್ಟು ಉಂಡೆ ರೀತಿ ತಯಾರಾಗೋಗುತ್ತೆ. ಈ ಉಂಡೆಯಾಗಿ ತಯಾರಾಗಿರೋದ್ರಿಂದ ಮುಟ್ಟಿದ್ರೆ ನಮಗೆ ಕಾಲಲ್ಲಿ ಎಡಿಮ ಹೇಗೆ ಅಂದರೆ ಊತ ಬಂದಾಗ ಹೇಗೆ ಗುಣಿ ಬೀಳುತ್ತೋ ಸೇಮ್ ಹಾಗೆ ಇಲ್ಲಿ ಸಹ ಅಲ್ಲಲ್ಲಿ ಗುಣಿಗಳು ಬೀಳ್ತಿರ್ತವೆ. ಅದು ಏನಂದರೆ ಸ್ಮೆಗ್ಮಾ ಅನ್ನೋ ಥರ. ಅದು ಪ್ರಾಪರ್ ಕ್ಲೀನ್ ಮಾಡ್ಕೊಳ್ಳದೆ ಹೋದರೆ ಅದು ಹಾಗೆ ಉಳ್ಕೊಬಿಡುತ್ತೆ. ಸೊ ಇದಕ್ಕೆ ಏನಾಗುತ್ತಂದರೆ ಈ ಸ್ಮೆಗ್ಮಾ ತಯಾರಾಗಿರೋ ಸ್ಮೆಗ್ಮಾ ಹಾಗೆ ಇದ್ದು ಹೀಗೆ ಅಂಟಿಕೊಳ್ಳೋದ್ರಿಂದ ಹಿಂದಕ್ಕೆ ಹೋಗಲ್ಲ. ಅದು ಸರ್ಜಿಕಲ್ ಇಂಟರ್ವೆನ್ಷನ್ ಮಾಡೋದ್ರಿಂದ ತುಂಬ ಹಿಂಸೆ ಆಗುತ್ತೆ. ಯಾಕಂದರೆ ಸ್ಕಿನ್ ಅನ್ನೋದು ಹಿಂದಕ್ಕೆ ಮೂವ್ ಆಗಲ್ಲ, ಸ್ಕಿನ್ ತುಂಬ ಹಾರ್ಡ್ ಆಗೋಗುತ್ತೆ, ಅಂಟ್ಕೊಬಿಡುತ್ತೆ. ಈ ಥರದ ಕೇಸಸಲ್ಲಿ ಏನಾಗುತ್ತಂದರೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದ್ರಿಂದ ಇಲ್ಲಿರೋ ಇನ್ಫೆಕ್ಷನ್ಸ್ ಎಲ್ಲ ಮತ್ತೆ ಮೂತ್ರನಾಳ ದ್ವಾರ ಒಳಗೆ ಹೋಗೋದ್ರಿಂದ ನಮಗೆ ರಿಕರೆಂಟ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅನ್ನೋದು ಡೆವಲಪ್ ಆಗ್ತಿರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು? ಹೆಚ್ಚು ಮಂದಿ ಶುಂಠಿ ಆಪರೇಷನ್ ಚಿಕ್ಕ ಮಗುವಿಗೆ ಮಾಡಿಸ್ಬೋದೋ ಇಲ್ವೋ, ಇಲ್ಲಾಂದ್ರೆ ಜಾಗೃತಿಯಾಗಿ ಇಟ್ಕೋತಾನೋ ಇಲ್ವೋ, ಕೈಯಿಂದ ಕಿತ್ತು ಹಾಕ್ತಾನೋ ಅಂತ ಹೆಚ್ಚು ಅಭಿಪ್ರಾಯಗಳಿರುತ್ತೆ. ಬಟ್ ಈ ಶುಂಠಿ ಆಪರೇಷನ್ ಅನ್ನೋದು ಆಗ ಹುಟ್ಟಿದ ಮಗುವಿಂದ ಹಿಡಿದು ಎನಿ ಏಜ್ ಗ್ರೂಪ್ ವರ್ಗೂ ಮಾಡಿಸ್ಕೋಬಹುದು. ಈ ಶುಂಠಿ ಆಪರೇಷನ್ ಅನ್ನೋದನ್ನ ಮುಂಚೆ ನೋಡ್ಕೊಂಡ್ರೆ ಓಪನ್ ಸರ್ಜರಿ ಅನ್ನೋದು ಇರೋದು, ಓಪನ್ ಆಗಿ ಲೇಸರ್ ಸರ್ಜರಿ ಇತ್ತು. ಬಟ್ ನಮ್ಮ ಹತ್ತಿರ ಈ ಸರ್ಕಮ್ಸೇಷನ್ ಸರ್ಜರಿ ಏನಿದೆಯೋ, ನಾವು ಮಾಡೋ ಟೆಕ್ನಿಕ್ನ KSR ಸರ್ಕಮ್ಸೇಷನ್ ಸರ್ಜರಿ ಅಂತೀವಿ. ಇದೆ ಇನ್ಸ್ಟ್ರೂಮೆಂಟು. ಇದು ಮಕ್ಕಳಿಗೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟು. ಸೇಮ್ ಹೀಗೆ ಇರುತ್ತೆ. ಇದು ಯೂಸ್ ಅಂಡ್ ಥ್ರೋ. ಒಂದ್ಸಾರಿ ಬಳಸಿದ ಮೇಲೆ ಪೇಷಂಟ್ ಟು ಪೇಷಂಟ್ ಸೈಜ್ ಬದಲಾಗುತ್ತೆ. ಇದು 30 ಸೈಜ್ ಅಂದರೆ ಅಡಲ್ಟ್ ಸೈಜ್. ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಸಹ ಇರುತ್ತೆ. ಸೊ ಆವಾಗಲೇ ಹುಟ್ಟಿದ ಮಕ್ಕಳಿಂದ ಎನಿ ಏಜ್ ಗ್ರೂಪ್ವರೆಗೂ ನಮಗೆ ಸೈಜಸ್ ಅವೈಲಬಲ್ ಇರುತ್ತೆ. ಸೊ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಏನೆಲ್ಲ ಚರ್ಮ ಗಟ್ಟಿಯಾಗಿ ಅಂಟಿಕೊಂಡು ಹೋಗಿದೆಯೋ, ಹತ್ರ ಬಂದಿದೆಯೋ ಆ ಚರ್ಮನ ಇಲ್ಲಿವರೆಗೂ ತೆಗೆದು ಹಾಕ್ತೀವಿ. ಸೊ ಈ ಚರ್ಮನ ತೆಗೆಯೋದು ಅನ್ನೋದು ಈ ಸ್ಟೇಬ್ಲರ್ ಮೆಥಡ್ನಲ್ಲಿ ಮಾಡ್ತೀವಿ. ಸೊ ಸ್ಟೇಪ್ಲರ್ ಮೆಥಡಲ್ಲಿ ಅಪ್ ಟು 5 to 7 years ಏಜ್ ಅವರವರೆಗೂ ನೋಡಿಕೊಂಡ್ರೆ
ಇವರು ಅಷ್ಟರ ಮಟ್ಟಿಗೆ ಕೋಆಪರೇಟ್ ಮಾಡಲ್ಲ. ಅದರಿಂದ ಮೈಲ್ಡ್ ಸೆಡೇಷನ್ ಕೊಡೋದ್ರಿಂದ ಮಕ್ಕಳನ್ನು ಮಲಗಿಸಿ ಆ ಟೈಮ್ನಲ್ಲಿ ಸರ್ಜರಿ ಮಾಡಿಬಿಟ್ಟು ಮತ್ತೆ ವಿತಿನ್ 1 or 2 ಅವರ್ಸಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಕಿನ್ ಅನ್ನೋದು ತೆಗೆಯೋದಾಗಿರುತ್ತೆ. ಇದೇನಾದರೂ ಅಂಟ್ಕೊಂಡ್ರು ಈ ಅಡಿಷನ್ಸನ್ನೆಲ್ಲ ಸಂಪೂರ್ಣ ತೆಗೆದುಹಾಕಿ ಈ ಗ್ಲ್ಯಾನ್ಸ್ ಅಂತೀವಿ, ಈ ಗ್ಲ್ಯಾನ್ಸ್ನ ಸಪ್ರೇಟ್ ಮಾಡಿಕೊಂಡು ಪಿನ್ಸ್ ಅನ್ನೋದು ಇಲ್ಲಿ ಹಾಕೋದಾಗಿರುತ್ತೆ. ಇಲ್ಲಿ ಪಿನ್ಸ್ ಹಾಕೋದ್ರಿಂದ ಈ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ಸ್ ಆಗಲಿ ಇಲ್ಲಿರುತ್ತೆ. ಸೊ ಈ ಗ್ಲ್ಯಾನ್ಸ್ ಏನಿದೆಯೋ ಅದು ಯಾವಾಗಲೂ ಹೊರಗಿರೋದ್ರಿಂದ ಈ ಸ್ಮೆಗ್ಮಾ ಫಾರ್ಮ್ ಆದರೂ ಇದನ್ನು ನಾವು ಕ್ಲೀನ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಜಸ್ಟ್ ಸೋಪ್ ವಾಟರ್ ಹಾಕಿ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಚರ್ಮ ಆಲ್ರೆಡಿ ಹಿಂದಕ್ಕಿರೋದ್ರಿಂದ. ಸೊ ಈ ರೀತಿಯ ಪದ್ಧತಿ ನೋಡಿದ್ರೆ ನಾವು KSR ಸ್ಟೇಪ್ಲರ್ ಸರ್ಕಮ್ಸೆಷನ್ ಅಂತೀವಿ. ಈ ಸರ್ಕಮ್ಸೆಷನ್ ಚಿಕ್ಕ ಮಕ್ಕಳಲ್ಲಿ ಏನಿದೆಯೋ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ತಯಾರು ಮಾಡಿರೋದು. ಆಗ ಹುಟ್ಟಿದ ಮಗುಗೂ ಕೂಡ ಸರ್ಜರಿ ಮಾಡೋ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಸರ್ಜರಿ ಕಂಪ್ಲೀಟ್ ಪೇನ್ಲೆಸ್ ಆ್ಯಂಡ್ ಫ್ಯೂಚರ್ಲೆಸ್, ಒಂದು ಚಿಕ್ಕ ಬ್ಲಡ್ ಕೂಡ ಬರಲ್ಲ. ಸೊ ಈ ಸರ್ಜರಿ ಮಾಡಿದ ತಕ್ಷಣ ನಾವು ವಿತಿನ್ 2 ಅವರ್ಸಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಸೊ ನಾನು ಹೇಳಿರೋ ಸಿಮ್ಟಮ್ಸ್ ಯಾರಿಗೆಲ್ಲ ಮಕ್ಕಳಲ್ಲಿ ಗಮನಿಸಿದರೆ ಅವರು ಫೈಮೋಸಿಸ್ನಿಂದ ಸಫರ್ ಆಗ್ತಿದ್ದಂಗೆ ಅದನ್ನು ಫೈಮೋಸಿಸ್ ಆಗಿ ಗಮನಿಸಬೇಕು. ಸೊ ಅಂಥವ್ರಿಗೆ ಸರ್ಜರಿ ಅವಶ್ಯಕತೆ ಇದ್ದರೆ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ನಾವು ನಮ್ಮ KSR ಸ್ಟೇಪ್ಲರ್ನೊಂದಿಗೆ ಸರ್ಜರಿ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.